ಮಾತಿನ ಭರದಲ್ಲಿ ಪದೇ ಪದೇ ಕಾಂಗ್ರೆಸ್ ನಾಯಕರುಗಳು ಎಡವಟ್ಟಿನ ಮೇಲೆ ಎಡವಟ್ಟನ್ನ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ದೇವೇಗೌಡರ ಸಾವನ್ನ ಬಯಸಿದ್ರ ಸಚಿವ KN ರಾಜಣ್ಣ ಅನ್ನುವಂತಹ ಪ್ರಶ್ನೆ. ದೇವೇಗೌಡರಿಗೆ ಸಾಯುವ ವಯಸ್ಸಿನಲ್ಲಿ ಹೊಂದಾಣಿಕೆಯ ರಾಜಕಾರಣ ಬೇಕಿತ್ತು. ನಿನ್ನೆ ನಡೆದಂತಹ ರೋಡ್ ಶೋನಲ್ಲಿ ರಾಜಣ್ಣ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರಿ ವೈರಲ್ ಆಗ್ತಾ ಇದೆ ಸಚಿವ ರಾಜಣ್ಣ ಹೇಳಿಕೆಗೆ. ಅವರ ಹೇಳಿಕೆಯನ್ನ ವ್ಯಾಪಕವಾಗಿ ಖಂಡಿಸುವ ಕೆಲಸ ಕೂಡ ಆಗ್ತಾ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇದೇ ರೀತಿಯ ಹೇಳಿಕೆಗಳನ್ನು ಕೊಟ್ಟು ಲೂಸ್ ಟಾಕ್ ಆಡಿದ್ರು. ಮೊನ್ನೆ ತಾನೇ ಶಿವರಾಜ್ ತಂಗಡಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರು ಹೇಳಿದವರಿಗೆ ಕಪಾಳ ಕೊಡಬೇಕು ಅನ್ನುವಂತಹ ಹೇಳಿಕೆ ಕೊಟ್ಟಿದ್ರು. ಅದಾದ್ಮೇಲೆ ಬಾಬು ಬಂಡಿಸಿದ್ದೇಗೌಡರು, HD ಕುಮಾರಸ್ವಾಮಿ ಅವರು ನಿಜಕ್ಕೂ ಕೂಡ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರ ಅನ್ನುವಂತಹ ಲೂಸ್ ಟಾಕ್ ಮಾಡಿದ್ರು. ಈಗ KN ರಾಜಣ್ಣ ಅವರ ಸರದಿ. ನಮಗಿರ್ತಕ್ಕಂಥ ಕೋಪ ಈ ಅಪ್ಪ ಮಕ್ಕಳ ಮೇಲೆ ಈ ಅಪ್ಪ ಮಕ್ಕಳನ್ನ ಮುಗಿಸೋದೇ ಒಂದು ಕೆಲಸ ಆದ್ರಿಂದ ದಯಮಾಡಿ ಈ ರೀತಿ ಅಧಿಕಾರಕ್ಕೋಸ್ಕರ ಏನು ಸಮಾಜದ ಹೆಸರನ್ನ ಹೇಳಿದ್ರು ಮಗ ಮೊಮ್ಮಗ ಅಳಿಯ 3 ಜನ ಬಿಟ್ಟರೆ ಇವರು ಯಾರಿಗೂ ಕೂಡ ಸಮಾಜ ಅವರ ಅಂತ್ಯದ ಕಾಲದಲ್ಲಿ ಒಮ್ಮೆ ಅವರಿಗೆ ನೋಡ್ತಾ ಇದ್ದಾರೆ. ಪ್ರತಿ ಗ್ರಾಮ ಪಂಚಾಯತ್ ಅದರಿಂದ ಹೆಚ್ಚು ಮಾತನಾಡಲಿಕ್ಕೆ ಹೋದ್ರೆ ಪಾಪ ದೇವೇಗೌಡರಿಗೆ ಸಾಯುವ ವಯಸ್ಸಿನಲ್ಲಿ ಹೊಂದಾಣಿಕೆಯ ರಾಜಕೀಯ ಬೇಕಿತ್ತ ಅಂಥೇಳಿ KN ರಾಜಣ್ಣ ಅವರು ಪ್ರಶ್ನೆ ಮಾಡಿರುವಂಥದ್ದು. ಅವರ ಈ ಹೇಳಿಕೆ ಈಗ ವ್ಯಾಪಕ ಟೀಕೆಗೆ, ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಯಾಕಾಗಿ ಪದೇ ಪದೇ KN ರಾಜಣ್ಣ ಇದೇ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂಥೇಳಿ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಜನರು. ಕಾಂಗ್ರೆಸ್ ನಾಯಕರು ಚುನಾವಣೆಯ ಸಂದರ್ಭದಲ್ಲಿ ಬ್ಯಾಕ್ ಟು ಬ್ಯಾಕ್ ಈ ರೀತಿಯ ಲೂಸ್ ಟಾಕ್ ಅನ್ನು ಆಡ್ತಾ ಇರುವಂಥದ್ದು ಚುನಾವಣೆಯ ಸಂದರ್ಭದಲ್ಲಿ ದುಬಾರಿ ಆಗುವಂತಹ ಸಾಧ್ಯತೆ ಇದೆ. ಹಿಂಗಿದ್ರೂ ಕೂಡ ಎಚ್ಚರಿಕೆ ಇಲ್ಲದೆ ಆಡ್ತಾ ಇರುವಂತಹ ಮಾತುಗಳೇ ಅವರಿಗೆ ಮುಳ್ಳಾಗುವ ಎಲ್ಲಾ ಸಾಧ್ಯತೆಯನ್ನು ಕೂಡ ಎತ್ತಿ ತೋರಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಏನಾಯ್ತು? ಯಾಕಾಗಿ ಪದೇ ಪದೇ KN ರಾಜಣ್ಣ ಇದೇ ರೀತಿಯ ವಿಚಾರಗಳ ಮೂಲಕವೇ ಮುನ್ನೆಲೆಗೆ ಬರ್ತಾ ಇದ್ದಾರೆ ಅಂತ? ಎಸ್ ಪ್ರೇಮ್, ಮಾತಿನ ಭರದಲ್ಲಿ ವಿರೋಧ ಪಕ್ಷದವರನ್ನ ಟೀಕೆ ಮಾಡುವಂತಹ ಭರದಲ್ಲಿ KN ರಾಜಣ್ಣ ಅವರು ಪದೇ ಪದೇ ಈ ರೀತಿಯ ವಿವಾದಾತ್ಮಕ ಹೇಳಿಕೆಗಳನ್ನು ಮೈ ಮೇಲೆ ಎಳ್ಕೊಳ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ನಿನ್ನೆ ದಿನ ಕಾಂಗ್ರೆಸ್ನ ರೋಡ್ ಶೋ ಇತ್ತು. ಈ ರೋಡ್ ಶೋ ವೇಳೆ ಏನು ವಿರೋಧ ಪಕ್ಷದ ವಿರುದ್ಧ, ಮೈತ್ರಿ ಪಕ್ಷದ ವಿರುದ್ಧ ವಾಗ್ಬಾಣಗಳನ್ನು ಬಿಡ್ತಾ ಇದ್ದಂತಹ KN ರಾಜಣ್ಣನವರು ಮತ್ತೆ ದೇವೇಗೌಡರ ಸಾವಿನ ವಿಚಾರವನ್ನು ಕೆದಕಿರುವಂಥದ್ದು. ಆ ಮೂಲಕ ಒಂದು ರೀತಿಯ ವಿವಾದವನ್ನು ತನ್ನ ಮೈ ಮೇಲೆ ಹೇಳ್ಕೊಂಡಿದ್ದಾರೆ. ಯಾಕಂದ್ರೆ KN ರಾಜಣ್ಣ ಹೇಳ್ತಾ ಇದ್ದಾರೆ, ಮಾತಲ್ಲಿ ಹೇಳ್ತಾ ಇದ್ರು, ಯಡಿಯೂರಪ್ಪನವರು ವಿಧಾನಸೌಧದಲ್ಲಿ ಭಾಷಣ ಮಾಡ್ತಾ ಇರಬೇಕಾದ್ರೆ ಸಿದ್ದರಾಮಯ್ಯನವರೇ ಹಾಗೂ DKC ಅವರೇ, ನನ್ನ ಕೋಪ ಇರುವಂಥದ್ದು ನಿಮ್ಮಗಳ ಮೇಲೆ ಅಲ್ಲ, ಆದರೆ ಈ ಅಪ್ಪ ಮಕ್ಕಳ ಮೇಲೆ ನನ್ನ ಕೋಪ ಇರುವಂಥದ್ದು, ಅಂದರೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಮೇಲೆ ಇದ್ದದ್ದು, ಅವರಿಬ್ಬರನ್ನು ಮುಗಿಸುವುದೇ ನನ್ನ ಕೆಲಸ ಎನ್ನುವಂಥ ಹೇಳಿಕೆಗಳನ್ನು ಕೊಟ್ಟಿದ್ರು. ಆದರೆ ಅದೇ ಯಡಿಯೂರಪ್ಪನವರು ದೇವೇಗೌಡರ ಜೊತೆ ಮೈತ್ರಿ ಮಾಡಿಕೊಂಡಿರುವಂಥದ್ದು, JDS ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡಿರುವಂಥದ್ದು ಸರಿಯಲ್ಲ, ಅಪವಿತ್ರ ಮೈತ್ರಿ ಇದೆ ಎನ್ನುವಂಥದ್ದನ್ನು ಹೇಳ್ತಾರೆ. ಅದರ ಜೊತೆಗೆ ದೇವೇಗೌಡರು ತಮ್ಮ ವಿರುದ್ಧ ಹೇಳಿದಂಥ ಯಡಿಯೂರಪ್ಪನ ಸಖ್ಯ ಬೆಳೆಸಿರುವಂಥದ್ದು ಮತ್ತು ಈ ಅವರ ಸಾವಿನ ಸಮಯದಲ್ಲಿ, ಅವರ ಅಂತ್ಯದ ಸಮಯದಲ್ಲಿ ಈ ಮೈತ್ರಿ ಬೇಕಿತ್ತ ಎನ್ನುವಂಥ ರೀತಿಯಲ್ಲಿ ಮಾತನಾಡಿರುವಂಥದ್ದು. ಪ್ರೇಮ್, ಕೇವಲ ಇದು ಏನು ದೇವೇಗೌಡರ ವಿರುದ್ಧ ಇವರು ಹೇಳ್ತಾರೆ ಇದೇ ಮೊದಲಲ್ಲ. ಈ ಹಿಂದೆ ಕೂಡ ದೇವೇಗೌಡರ ವಿರುದ್ಧ ಹೇಳಿಕೆ ಕೊಟ್ಟಿದ್ರು. ದೇವೇಗೌಡರಿಗೆ 4 ಜನ ಹೆಗಲ ಮೇಲೆ ಹೊತ್ತುಕೊಳ್ಳುವಂತಹ ದಿನ ಹೆಚ್ಚಿಗೆ ದೂರ ಏನಿಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಅದು ಕೂಡ ಆಕ್ರೋಶಕ್ಕೆ ಕಾರಣವಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ದೇವೇಗೌಡರು ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಧುಗಿರಿಗೆ ಬಂದು ನನ್ನ ಸಾವು ಬಯಸಿದವರನ್ನ ನೀವು ತಕ್ಕ ಸಾಕ್ಷಿ ಮಾಡಬೇಕು, ತಕ್ಕ ಶಾಸ್ತಿ ಮಾಡಬೇಕು ಎನ್ನುವಂಥ ರೀತಿಯ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಈ ಹೇಳಿಕೆ ದೇವೇಗೌಡರು ಕರೆ ಕೊಟ್ಟಿದ್ರು ಕೂಡ ರಾಜಣ್ಣನವರು 25,000 ಮತಗಳ ಅಂತರದಿಂದ ಗೆದ್ದಿದ್ರು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.